ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಒಂದು ರಾಜ್ಯದಲ್ಲಿ ಒಬ್ಬ ರಾಜಕಾರಣಿಯ ಪರವಾಗಿ ಜನರು ನಿಂತು ಪ್ರತಿಭಟನೆಯನ್ನ ಮಾಡ್ತಾರೆ. ಸುಮಾರು 83 ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ದಾಖಲು ಮಾಡಲಾಗತ್ತೆ. ಇಂಥದ್ದೊಂದು ಘಟನೆ ನಡೀತಾ ಇರೋದು ಯಾವುದೋ ದೇಶದಲ್ಲ, ಬದಲಾಗಿ ನಮ್ಮದೇ ದೇಶದಲ್ಲೇ. ಅದರಲ್ಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ತಾಯಿಯನ್ನ ಯಾವನೋ ಮುಲ್ಲಾ ನಿಂದಿಸಿದ್ದಕ್ಕೆ ಉತ್ತರ ಪ್ರದೇಶದ ಬಹಳಷ್ಟು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪೊಲೀಸರು ಆ ಮುಲ್ಲಾನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಅವರ ತಾಯಿಯ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟ ಮೌಲಾನ ಯಾವನು? ಅದು ಉತ್ತರ ಪ್ರದೇಶದಲ್ಲಿ ದೊಡ್ಡ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇರೋದ್ಯಾಕೆ? ಅದನ್ನ ಕಂಡು ದೇಶದ ಜನರು ಯೋಗಿಯ ಹವಾ ಇಷ್ಟೊಂದ ಅಂತ ಮಾತಾಡೋಕೆ ಕಾರಣ ಏನು? ಈಗ ಮುಲ್ಲಾ ಕೊಡ್ತಾ ಇರೋ ಸಮರ್ಥನೆ ಏನು? ಇದರ ಹಿಂದಿನ ಅಜೆಂಡಾ ಯಾವುದು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಮ್ಮ ದೇಶದಲ್ಲಿ ಖಡಕ್ ಮತ್ತು ದೇಶದ ನಂಬರ್ 1 ಮುಖ್ಯಮಂತ್ರಿ ಯಾರು ಅಂತ ಯಾರನ್ನೇ ಕೇಳಿದ್ರು ಅದನ್ನ ಇಡೀ ದೇಶ ಹೇಳುತ್ತೆ, ಯೋಗಿ ಆದಿತ್ಯನಾಥ್ ಅಂತ. ಅದಕ್ಕೆ ಕಾರಣ ಅವರ ಆಡಳಿತ ವೈಖರಿ. ಯಾವತ್ತೂ ತಾನೊಬ್ಬ ರಾಜಕಾರಣಿ ಅಂತ ಯೋಚನೆ ಮಾಡಲ್ಲ, ನನಗೆ ಮುಂದಿನ ಚುನಾವಣೆಯಲ್ಲಿ ಮತ ಹಾಕ್ತಾರ ಅಂತ ಯೋಚನೆ ಮಾಡಿ ಕೆಲಸವನ್ನ ಮಾಡಲ್ಲ. ರೌಡಿ ಗೂಂಡಾಗಳು ಪುಡಿ ರೌಡಿಗಳನ್ನ ಹತ್ತಿರದಲ್ಲಿ ಇಟ್ಕೊಂಡು ನಾಟಕ ಮಾಡಲ್ಲ. ಯಾವುದೇ ಪುಂಡರು ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಅಂತವರು ಕೆಲವೇ ಗಂಟೆಗಳಲ್ಲಿ ನಡೆಯೋಕೆ ಆಗದ ಪರಿಸ್ಥಿತಿಗೆ ಬರೋ ಹಾಗೆ ಮಾಡ್ತಾರೆ. ಇದು ಯೋಗಿ ಅವರ ಮೇಲೆ ಅಲ್ಲಿನ ಮತದಾರರಿಗೆ ನಂಬಿಕೆಯನ್ನ ಹೆಚ್ಚು ಮಾಡಿ ನಾವು ಧೈರ್ಯದಿಂದ ಇರಬಹುದು ಅನ್ನೋ ನಂಬಿಕೆಯನ್ನ ಹುಟ್ಟು ಹಾಕಿದೆ. ಇನ್ನೊಂದು ಕಡೆ ಭೀಮರ್ ರಾಜ್ಯ ಅನ್ನಿಸಿಕೊಂಡಿದ್ದ ಉತ್ತರ ಪ್ರದೇಶವನ್ನ ಇವತ್ತು ಆರ್ಥಿಕತೆಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶದ GDP 90 ಮಿಲಿಯನ್ ಆಗಿದೆ. ಅದಕ್ಕೆ ಕಾರಣ ಕೂಡ ಯೋಗಿ ಆದಿತ್ಯನಾಥ್ ಅವರೇ. ನಮ್ಮ ರಾಜ್ಯದಲ್ಲಿ ಬರೋ ಕಂಪನಿಗಳನ್ನೇ ಉಳಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಅಂತಹ ನಾಲಾಯಕ್ ಮಂತ್ರಿಗಳು ಇಲ್ಲಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ. ಅದೇ ಉತ್ತರ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆ. ದೇವಸ್ಥಾನಗಳಿಂದಲೂ ಆರ್ಥಿಕತೆಯನ್ನು ಹೆಚ್ಚಿಸಲಾಗಿದೆ. ಬಹಳಷ್ಟು ಕಂಪನಿಗಳನ್ನ ರಾಜ್ಯಕ್ಕೆ ತರೋದ್ರಲ್ಲೇ ಯೋಗಿ ಸರ್ಕಾರ ಶ್ರಮವನ್ನು ಹಾಕಿದೆ. ಅದೇ ಇವತ್ತು ಅಲ್ಲಿರೋ ಬಹಳಷ್ಟು ವಿದ್ಯಾವಂತರಿಗೆ ಯೋಗಿ ಆದಿತ್ಯನಾಥ್ ಅಂದರೆ ಎಲ್ಲಿಲ್ಲದ ಪ್ರೀತಿಯ ಹುಚ್ಚು. ಯೋಗಿ ಆದಿತ್ಯನಾಥ್ ಅವರನ್ನ ಮುಂದಿನ ಪ್ರಧಾನಿ ಅಂತಲೇ ಕರೆಯಲಾಗತ್ತೆ. ಅದರಲ್ಲೂ ಉತ್ತರ ಪ್ರದೇಶದ ಮಾಫಿಯಾವನ್ನ ಮುಕ್ತಾಯ ಮಾಡಿದ ಕೀರ್ತಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಲ್ಲಲೇಬೇಕು. ರೌಡಿಗಳ ಆಸ್ತಿಯನ್ನ ಕಿತ್ಕೊಂಡು ಅದರಲ್ಲಿ ಮನೆಗಳನ್ನು ಕಟ್ಟಿ ಬಡವರಿಗೆ ಹಂಚಿ ಬಡವರ ಬಂಧು ಅಂತ ಅನ್ನಿಸಿಕೊಂಡವರು ಇಂತಹ ಯೋಗಿ ಆದಿತ್ಯನಾಥ್ ಕೆಲವರ ಕಣ್ಣಿಗೆ ಕಟ್ಟರ್ ಹಿಂದುತ್ವವಾದಿ ಅನ್ನೋ ಹಾಗೆ ಕಾಣಿಸ್ತಾರೆ. ಅದು ನಿಜ ಕೂಡ ಹೌದು. ಹಾಗಂತ ಯಾವತ್ತು ಯೋಗಿ ಬೇರೆ ಧರ್ಮವನ್ನು ತುಚ್ಛವಾಗಿ ಕಂಡಿಲ್ಲ, ಬೇರೆ ಧರ್ಮದ ಬಗ್ಗೆ ಬಾಯಿಗೆ ಬಂದ ಹಾಗೆ ನಾಲಿಗೆಯನ್ನು ಹರಿಬಿಟ್ಟಿಲ್ಲ. ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ, ಎಲ್ಲರಿಗೂ ಎಲ್ಲವೂ ಸಿಗೋ ಹಾಗೆ ನೋಡಿಕೊಳ್ತಾರೆ. ಆದರೂ ಕೆಲ ಮುಸಲ್ಮಾನರಿಗೆ ಯೋಗಿ ಅಂದರೆ ಆಗಲ್ಲ. ಅವರಿಗೆ ಕೆಳಗಿನಿಂದ ಬೆಂಕಿಯನ್ನು ಇಟ್ಟ ಹಾಗೆ ಆಗತ್ತೆ, ಎಲ್ಲ ಕಡೆ ಉರಿಯುತ್ತೆ. ಬಹಳಷ್ಟು ಸಲ ವೇದಿಕೆಗಳ ಮೇಲೆ ಯೋಗಿಯನ್ನು ಹತ್ಯೆ ಮಾಡ್ತೀವಿ ಬಿಡಲ್ಲ ಅಂತ ಹೇಳಿದ್ದೂ ಇದೆ. ಅಂಥವರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಈಗ ಮತ್ತೆ ನಾನೇನು ಹೇಳಬೇಕಾಗಿಲ್ಲ. ಅಂಥವ್ರು ಮತ್ತೆ ಕಣ್ಣಿಗೆ ಕಾಣಿಸಿದ್ದೇ ಇಲ್ಲ. ಯೋಗಿ ಆದಿತ್ಯನಾಥ್ ಬಗ್ಗೆ ಮಾತಾಡೋದೇ ಬೇಡ ಅಂತ ಯಾವುದೋ ಮೂಲೆಯನ್ನು ಸೇರ್ಕೊಂಡಿರ್ತಾರೆ. ಆದರೂ ಈಗ ಮತ್ತೊಬ್ಬ ಮುಲ್ಲಾ ಯೋಗಿ ಆದಿತ್ಯನಾಥ್ ಅವರ ತಾಯಿಯ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದ್ದಾನೆ. ಈಗ ಅದು ಉತ್ತರ ಪ್ರದೇಶದ ತುಂಬಾ ಪ್ರತಿಭಟನೆ ನಡೆಯೋ ಹಾಗೆ ಮಾಡ್ತಾ ಇದೆ. ಜೊತೆಗೆ ಉತ್ತರ ಪ್ರದೇಶದ 83 ಕಡೆಗಳಲ್ಲಿ ಆ ಮೌಲಾನನ ವಿರುದ್ಧ FIR ದಾಖಲು ಮಾಡಲಾಗಿದೆ. ಇನ್ನು ಇಲ್ಲಿ ಯೋಗಿ ಆದಿತ್ಯನಾಥ್ ಅವರ ತಾಯಿಯ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಹಾಕಿದವನು ಇಸ್ಲಾಂ ಧರ್ಮಗುರು ಅಂತೆ. ಅವನ ಹೆಸರು ಅದೆಂಥದ್ದೋ ಮೌಲಾನಾ ಸಲೀಂ. ಈತ ಬಿಹಾರದ ಅರಾರಿಯಾ ಜಿಲ್ಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದ ಗೋಹತ್ಯೆ ವಿರೋಧಿ ಕಾನೂನನ್ನ ಟೀಕೆ ಮಾಡ್ತಾ ಇದ್ದ. ಅದನ್ನಷ್ಟೇ ಮಾಡಿದ್ರೆ ಅವನಿಗೇನು ಆಗ್ತಾ ಇರಲಿಲ್ಲ. ಅದೇ ಭಾಷಣದ ಮಧ್ಯೆ ಯೋಗಿ ಆದಿತ್ಯನಾಥ್ ಅವರ ತಾಯಿಯ ವಿರುದ್ಧ ಅತ್ಯಂತ ಕೆಟ್ಟ ಅವಮಾನಕರ ಪದಗಳನ್ನ ಬಳಕೆಯನ್ನ ಮಾಡ್ತಾನೆ. ಯಾವಾಗ ಆ ವಿಡಿಯೋ ವೈರಲ್ ಆಯಿತೋ ಆಗ ಇಡೀ ಉತ್ತರ ಪ್ರದೇಶದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಆದರೆ ಈಗ ಮೌಲಾನಾ ಸಲೀಂ ವಿಡಿಯೋ ಮಾಡಿ ಒಂದು ಸ್ಪಷ್ಟನೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾನೆ. ಅಯ್ಯೋ, ಈ ವಿಡಿಯೋ ಹೊಸದಲ್ಲ ಸ್ವಾಮಿ, ಇದು 2 ವರ್ಷ ಹಳೆಯ ವಿಡಿಯೋ. ಇದನ್ನು ಎಡಿಟ್ ಮಾಡಿ ತಪ್ಪಾಗಿ ವೈರಲ್ ಮಾಡಿಬಿಟ್ಟಿದ್ದಾರೆ. ನಾನು ಬಳಸಿದ ಅಮ್ಮ ಅನ್ನೋ ಪದ ಇದೆಯಲ್ಲ, ಅದಕ್ಕೆ ಉರ್ದು ಭಾಷೆಯಲ್ಲಿ ತಾಯಿ ಅಂತ ಅರ್ಥ. ನಾನು ವೇದ ಮತ್ತು ಭಗವದ್ಗೀತೆಯನ್ನು ಗೌರವದಿಂದ ನೋಡೋನು. ಯಾರ ನಂಬಿಕೆಗೂ ಧಕ್ಕೆಯನ್ನು ತರೋ ಕೆಲಸ ಅಥವಾ ಉದ್ದೇಶ ನನಗಿಲ್ಲ ಅಂತಿದ್ದಾನೆ. ಆದರೆ ಸದ್ಯಕ್ಕೆ ಜನರ ಆಕ್ರೋಶ ಮಾತ್ರ ತಣ್ಣಗಾಗ್ತಾ ಇಲ್ಲ. ಅಲ್ಲ ರೀ, ಒಂದು ಕಡೆ ಈ ಮುಲ್ಲಾ ಆದವನು ಅದು 2 ವರ್ಷದ ಹಳೆಯ ವಿಡಿಯೋ ಅಂತಾನೆ.
ಮತ್ತೊಂದು ಕಡೆ ಅಯ್ಯೋ ಅದು ಎಡಿಟ್ ಮಾಡಿರೋ ವಿಡಿಯೋ ನನ್ನನ್ನು ಸಿಕ್ಕಿ ಹಾಕಿಸೋಕೆ ಯಾರೋ ಕುತಂತ್ರ ಮಾಡಿದ್ದಾರೆ ಅಂತಾನೆ. ಇನ್ನೊಂದು ಸಲ ಅಯ್ಯಯ್ಯೋ ನಾನು ಈ ವೇದ ಭಗವದ್ಗೀತೆ ಎಲ್ಲವನ್ನ ಗೌರವಿಸೋನು, ನಾನು ಆ ಥರ ಮಾಡ್ತೀನ ಅಂತ ಕೇಳ್ತಾನೆ. ಇಲ್ಲಿ ಯಾವುದು ನಿಜ? 2 ವರ್ಷದ ಹಿಂದೆ ಅವನು ಮಾತಾಡಿದ್ದೀನಿ ಅಂತಿದ್ದಾನಲ್ಲ, ಅದು ನಿಜಾನಾ? ಇಲ್ಲ ವಿಡಿಯೋ ಎಡಿಟ್ ಆಗಿದ್ದಾನೆ ಅಂತಿದ್ದಾನಲ್ಲ, ಅದು ನಿಜಾನಾ? ಅಥವಾ ವೇದ ಮತ್ತು ಭಗವದ್ಗೀತೆಯನ್ನು ಗೌರವಿಸ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅದು ನಿಜಾನಾ? ಏನೋಪ್ಪ ಇವನ ಮಾತಲ್ಲಿ ಒಂದು ಲಾಜಿಕ್ಕೇ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾವುದು ನಿಜ ಅನ್ನೋದನ್ನು ಪೊಲೀಸರೇ ತನಿಖೆ ಮಾಡಿ ಹೇಳಬೇಕಾಗತ್ತೆ. ಅಲ್ಲ ರೀ, ಅಮ್ಮ ಅಂದರೆ ಉರ್ದುನಲ್ಲಿ ಮಾತ್ರ ತಾಯಿ ಅನ್ನೋ ಅರ್ಥ ಬರುತ್ತೆ ಅಂತ ಹೇಳ್ತಾ ಇರೋ ಈ ಮುಲ್ಲಾಗೆ ಭಾರತದ ಬೇರೆ ಭಾಷೆಗಳಲ್ಲೂ ಅಮ್ಮ ಅಂದರೆ ತಾಯಿ ಅನ್ನೋ ಅರ್ಥವನ್ನೇ ಕೊಡುತ್ತೆ ಅಂತ ಗೊತ್ತಿಲ್ವಾ? ಅಥವಾ ವಿಡಿಯೋ ಮಾಡಿ ಯಾವುದೋ ಒಂದು ಹೇಳಿಕೆ ಕೊಟ್ಟರೆ ಸಾಕು ಅಂತ ಅರ್ಜೆಂಟಲ್ಲಿ ಏನೇನೋ ಮಾತಾಡಿದ್ನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೂ ಅವನಿಗೆ ಅದೆಷ್ಟರ ಮಟ್ಟಿಗೆ ಯೋಗಿ ಆದಿತ್ಯನಾಥ್ ಮತ್ತು ಅಲ್ಲಿನ ಪೊಲೀಸರ ಮೇಲೆ ಭಯ ಇದೆ ಅಂದರೆ ಅವನು ಮಾತಾಡ್ತಾ ಇರೋ ಮಾತುಗಳಲ್ಲೇ ಗೊತ್ತಾಗತ್ತೆ. ಅಲ್ಲ ರೀ, ಬೇರೆಯವರ ಅಮ್ಮಂದಿರ ಬಗ್ಗೆ ಮಾತಾಡೋ ಇವರೆಲ್ಲ ಧರ್ಮಗುರುಗಳಂತೆ. ಇವರು ಅದ್ಯಾವ ಧರ್ಮ ಬೋಧನೆ ಮಾಡ್ತಾರೋ, ಅದ್ಯಾವ ಧರ್ಮವನ್ನು ಉಳಿಸ್ತಾರೋ ಗೊತ್ತಿಲ್ಲ. ಇಂಥ ಕರ್ಮ ಮಾಡೋರೆಲ್ಲ ಧರ್ಮ ಬೋಧನೆ ಮಾಡಿದರೆ ಆ ಧರ್ಮ ಅದೇನಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ. ಅದು ಯಾವುದೇ ಧರ್ಮಕ್ಕೆ ಸೇರಿದ ಧರ್ಮಗುರು ಆಗಲಿ, ಯಾರದ್ದೇ ತಾಯಿಯ ಬಗ್ಗೆ ಮಾತಾಡೋ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಇವರಿಗೆಲ್ಲ ಧರ್ಮದ ಪಿತ್ತ ನೆತ್ತಿಗೇರಿದಾಗ, ಯಾವುದೋ ಮತಾಂಧತೆಯ ಅಮಲು ತಲೆಗೆ ತುಂಬಿಕೊಂಡಾಗ, ಯಾವುದೋ ಕಾರ್ಯಕ್ರಮದಲ್ಲಿ ಸಾವಿರಾರು ಮುಸಲ್ಮಾನರು ಸೇರಿದರೆ ಬಾಯಿಗೆ ಬಂದ ಹಾಗೆ ಅವರನ್ನು ಮೆಚ್ಚಿಸೋಕೆ ಮಾತಾಡೋದು ಹೊಸದೇನೂ ಅಲ್ಲ. ಹಾಗಂತ ಎಲ್ಲ ಸಮಯದಲ್ಲೂ ಯಾರನ್ನು ಮೆಚ್ಚಿಸೋಕೆ ಹೋದರೆ ಮುಂದೊಂದು ದಿನ ಕಾನೂನಿನ ಕುಣಿಕೆಯಲ್ಲಿ ತಗ್ಲಾಕೊಂಡು ಸಾಯಬೇಕಾಗತ್ತೆ. ಈಗ ಅಂಥದ್ದೇ ಪರಿಸ್ಥಿತಿ ಈ ಮುಲ್ಲಾ ಸಲೀಮಗೆ ಬಂದಿದೆ. ಉತ್ತರ ಪ್ರದೇಶದಲ್ಲಿ 83 FIR ದಾಖಲಾಗಿವೆ. ಅಂದರೆ ಅಲ್ಲಿನ ಪೊಲೀಸರು ಸುಮ್ಮನೆ ಇರ್ತಾರಾ? ಖಂಡಿತ ಇರಲ್ಲ. ಗೊತ್ತಲ್ಲ, ಯೋಗಿ ಪೊಲೀಸರು ಒಂದು ಸಲ ಅವರ ಕೆಲಸ ಶುರು ಮಾಡಿಕೊಂಡ್ರೆ ಆ ಮುಲ್ಲಾ ನಾನು ಭೂಮಿ ಮೇಲೆ ಹುಟ್ಟಿಲ್ಲ ಅನ್ನೋವರೆಗೂ ಬಿಡಲ್ಲ. ಇದೆಲ್ಲ ಗೊತ್ತಿದ್ರು ಮಾತಾಡೋದು. ಆಮೇಲೆ ಅಯ್ಯೋ ನಮ್ದುಗೆ ಅದೆಲ್ಲ ಮಾತಾಡೋಗೆ ಅಲ್ಲಾ ಹೇಳ್ಕೊಟ್ಟಿಲ್ಲ, ಅಲ್ಲಾಹು ಹೇಳ್ಕೊಟ್ಟಿರೋದೆಲ್ಲ ಒಳ್ಳೆಯದು, ನಾನು ಮಾತಾಡೋದು ಅಲ್ಲಾ ಹೇಳಿದ್ದನ್ನೇ ಅಂತ ಅಲ್ಲಾ ಮೇಲೆ ಎಲ್ಲ ಹೇಳಿ ಆರಾಮಾಗಿರೋದಕ್ಕೆ ನೋಡ್ತಾರೆ. ಅಲ್ಲಿ ಹೇಳೋ ಸುಳ್ಳಿಗೂ ಬೇರೆಯವರ ಅಮ್ಮಂದಿರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೂ ಅಲ್ಲಾಹುವನ್ನು ಎಳೆದು ತರೋ ಇವರೆಲ್ಲ ಧರ್ಮಗುರುಗಳಲ್ಲ, ಬದಲಾಗಿ ಕರ್ಮ ಕಮಂಗಿಗಳು. ಅದೇನೋಪ್ಪ, ಆದರೂ ಇಸ್ಲಾಂನಲ್ಲೇ ಇದೆಲ್ಲ ಹೆಚ್ಚು ಯಾಕಾಗತ್ತೆ ಅಂದರೆ ಅಲ್ಲಿರೋ ಬುದ್ಧಿವಂತ ಮತ್ತು ದೇಶಪ್ರೇಮಿ ಮುಸಲ್ಮಾನರು ಉಸಿರನ್ನೇ ಬಿಡಲ್ಲ, ಇಂಥದ್ದನ್ನು ಖಂಡಿಸೋದು ಇಲ್ಲ. ಅದೇ ಕಾರಣಕ್ಕೆ ಇಂಥವರು ಅಲ್ಲಿ ಮಾತ್ರ ಹೆಚ್ಚಾಗಿ ಕಾಣಿಸ್ತಾರೆ, ಹೆಚ್ಚಾಗಿ ಸಿಗ್ತಾರೆ. ಅದೇ ಯಾವ ಕಾರ್ಯಕ್ರಮದಲ್ಲಿ ಮಾತಾಡ್ತಾನೋ ಆಗಲೇ ಅಲ್ಲಿದ್ದವರೆಲ್ಲ ಮುಖಕ್ಕೆ ಹೊಡೆದಿದ್ರೆ ಆಗ ಇನ್ನೊಬ್ಬ ಮಾತಾಡಬೇಕು, ಇನ್ನೊಬ್ಬ ಮುಲ್ಲ ಯಾರದ್ದೋ ಬಗ್ಗೆ, ಯಾರದ್ದೋ ಅಮ್ಮನ ಬಗ್ಗೆ ಮಾತಾಡಬೇಕು ಅಂದರೆ 1000 ಸಲ ಯೋಚನೆ ಮಾಡ್ತಾನೆ. ಅದನ್ನು ಬಿಟ್ಟು ಅವನು ಮಾತಾಡಿದ್ದಕ್ಕೆಲ್ಲ ಒಂದು ವರ್ಗದ ಜನರು ಚಪ್ಪಾಳೆಯನ್ನು ತಟ್ಟಿದ್ರೆ ಇಂತಹ ಅಯೋಗ್ಯ ಕರ್ಮಗಳ ಸಂಖ್ಯೆ ಮುಸಲ್ಮಾನರಲ್ಲಿ ಹೆಚ್ಚಾಗ್ತಾನೆ ಹೋಗುತ್ತೆ. ಆಗ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಒಂದೇ ಅನ್ನೋ ಭಾವನೆ ಜನರ ಮನಸ್ಸಲ್ಲಿ ಬೇರೂರುತ್ತೆ. ಆಗ ಎಲ್ಲ ಮುಸಲ್ಮಾನರನ್ನ ಕೆಟ್ಟವರಾಗಿ ನೋಡಬೇಕಾಗತ್ತೆ. ಅದೇನೇ ಆದರೂ ಮುಂದೆ ಯೋಗಿ ಪೊಲೀಸರು ಅವನನ್ನು ಒದ್ದು ತಂದು ಅದ್ಯಾವ ಟ್ರೀಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ. ಯೋಗಿ ಪೊಲೀಸರ ಟ್ರೀಟ್ಮೆಂಟ್ ಅಂದರೆ ಗೊತ್ತಲ್ಲ, ಸ್ಪೆಷಲ್ ಆಗಿರುತ್ತೆ. ಕರ್ಕೊಂಡು ಬಂದು 5 ನಿಮಿಷದಲ್ಲಿ ನಡೆಯೋದಕ್ಕಾಗಲ್ಲ, ಅಂತಹ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಆದಷ್ಟು ಬೇಗ ಇಂತಹ ಕ್ರಿಮಿಗಳನ್ನು ಬಂಧನ ಮಾಡಬೇಕು, ಜೊತೆಗೆ ಶಿಕ್ಷೆ ಆಗೋ ಹಾಗೆ ಮಾಡಬೇಕು. ಇಲ್ಲ ಅಂದರೆ ದೇಶದ ಒಳಗೆ ಭಯ ಅನ್ನೋದು ಇಲ್ಲದ ಹಾಗೆ ಆಗತ್ತೆ. ಆಗ ಮತ್ತಷ್ಟು ಕ್ರಿಮಿಗಳು ಹುಟ್ಟಿಕೊಳ್ಳುತ್ತವೆ. ಅದರಿಂದ ಏನೆಲ್ಲ ಆಗತ್ತೆ ಅನ್ನೋದನ್ನು ನಾನೇನು ಸ್ಪೆಷಲ್ಲಾಗಿ ಹೇಳೋದು ಬೇಕಾಗಿಲ್ಲ, ನಿಮಗೂ ಅದು ಗೊತ್ತಿರುತ್ತೆ. ಇದು ಗೆಳೆಯರೇ, ಯೋಗಿ ಆದಿತ್ಯನಾಥ್ ಅವರ ತಾಯಿಯ ಬಗ್ಗೆ ಮುಲ್ಲಾ ಒಬ್ಬ ಮಾತಾಡಿ ಅದು ಉತ್ತರ ಪ್ರದೇಶದ ತುಂಬ ಕಿಚ್ಚನ್ನು ಹಚ್ಚಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.